ವೆಲ್ಕಮ್ ಟು ಮುತ್ತುರಾಜ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಚಾನಲ್ಗೆ ಸ್ವಾಗತ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವುದಕ್ಕೆ ಮಾವಿನಕಾಯಿ ಹೇಗೆ ಕಟ್ ಮಾಡಬೇಕು ಅಂತ ನೋಡಿ. ಈ ಥರ ಕಟ್ ಮಾಡಿರುವ ಮಾವಿನಕಾಯಿಯನ್ನು ಉಪ್ಪಿನಕಾಯಿ ಹೇಗೆ ಹಾಕಬೇಕು ಅಂತ ನಾನು ನಿಮಗೆ ತೋರಿಸುತ್ತೇನೆ. ಬನ್ನಿ ನೋಡೋಣ. ಮಾವಿನಕಾಯಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಸುಮಾರು 5ರಿಂದ 6 kg ಮಾವಿನಕಾಯಿ ಇದೆ. ಈ ಹೋಳುಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೋಬೇಕು. ನಂತರ ಇದಕ್ಕೆ ಒಗ್ಗರಣೆ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಹಿಟ್ಟಿನಲ್ಲಿ ಹಾಕೊಳ್ಳಿ. ಆಮೇಲೆ ಮೆಂತ್ಯ, ಮೆಣಸು, ಲವಂಗ ಎಣ್ಣೆಯಲ್ಲಿ ಹುರಿದುಕೊಂಡು ಹಾಕೋಬೇಕು. ನಾನು ಸುಮಾರು 2 kg ಅಷ್ಟು ಸಾಸಿವೆನ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ 1 kg ಸಾಸಿವೆಗೆ 2 ಗ್ಲಾಸ್ ಖಾರದ ಪುಡಿ ಹಾಕಬೇಕು. ಸುಮಾರು 4 ಗ್ಲಾಸ್ ಖಾರದ ಪುಡಿ ಇದಕ್ಕೆ ಹಾಕೊಂಡಿದ್ದೇನೆ ಮತ್ತು 2 ಗ್ಲಾಸ್ ಉಪ್ಪು ಹಾಕಿದ್ದೇನೆ. ಅರ್ಧ ಗ್ಲಾಸ್ ಅರಸಿನ ಹಾಕಿ ಆ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೆ. ಚೆನ್ನಾಗಿ ಕಲಸಿ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು. ಬೆಳ್ಳುಳ್ಳಿ ಸುಮಾರು ಅರ್ಧ kg ಅಷ್ಟು ಸುಲಿದು ಕುಟ್ಟಿ ಇಟ್ಕೊಂಡಿದ್ದೇನೆ. ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಹಿಟ್ಟಿನಲ್ಲಿ ಹಾಕಬೇಕು. ಹಿಟ್ಟು ಚೆನ್ನಾಗಿ ಕಲಸಬೇಕು. ಇದಕ್ಕೆ 2 kg ಎಣ್ಣೆ ಉಪಯೋಗಿಸಿದ್ದೇನೆ. ಕೊನೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಪೇಸ್ಟನ್ನು ಎಣ್ಣೆಯಲ್ಲಿ ಹಾಕಬೇಕು. ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಎಣ್ಣೆಯಲ್ಲಿ ಕಾಯಿಸಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿ ಕಲಿಸಬೇಕು. ಮಾವಿನ ಹೋಳುಗಳು ಈ ಥರ ಬುಟ್ಟಿಯಲ್ಲಿ ತೆಗೆದು ಇಟ್ಟುಕೊಳ್ಳಬೇಕು. ನೀರಿನಿಂದ ತೆಗೆದು ಇಟ್ಟುಕೊಳ್ಳಬೇಕು. ನೋಡಿ, ಬೆಳ್ಳುಳ್ಳಿ ಫ್ರೈ ಹಿಟ್ಟಿನಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಲಸಿಕೊಳ್ಳಬೇಕು. ಹಿಟ್ಟು ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನೀರು ಹಾಕಬಾರದು. ಇದಕ್ಕೆ ಸುಮಾರು ನಾನು 4 ಗ್ಲಾಸ್ ಖಾರ ಉಪಯೋಗಿಸಿದ್ದೇನೆ. 2 ಗ್ಲಾಸ್ ಉಪ್ಪು ಮತ್ತು ಅರ್ಧ ಗ್ಲಾಸ್ ಅರಸಿನ ಮೊದಲೇ ಸಾಸಿವೆ ಹಿಟ್ಟಿನಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ನೋಡಿ, ಇದು ಮಿಶ್ರಣ ಈ ಥರ ಎಣ್ಣೆಯಲ್ಲಿ ಕಲಿತುಕೊಳ್ಳಬೇಕು. ಆಮೇಲೆ ಮಾವಿನ ಹೋಳುಗಳು ಮತ್ತು ಒಗ್ಗರಣೆ ಮಾಡಿದ ಸಾಸಿವೆ ಹಿಟ್ಟು ಎರಡು ಚೆನ್ನಾಗಿ ಕಲಸಿ ಇಟ್ಟುಕೊಳ್ಳಿ.
ಅದಕ್ಕೆ ಎಲೆ ಜೊತೆ ತಿಂತಾರಲ್ಲ ಸುಣ್ಣ, ಆ ಸುಣ್ಣನ ನೀರಿನಲ್ಲಿ ಹಾಕಿ ಕಲಸಿಕೊಳ್ಳಬೇಕು. ಮಾವಿನಕಾಯಿ ಉಪ್ಪಿನಕಾಯಿ 1 ವರ್ಷ ಬಾಳಿಕೆ ಬರಬೇಕು ಅಂದರೆ ಅದಕ್ಕೆ ಎಲೆ ಜೊತೆ ತಿನ್ನುವ ಸುಣ್ಣ ಮತ್ತು ಅರಸಿನ ನೀರಿನಲ್ಲಿ ಚೆನ್ನಾಗಿ ಕಲಸಿ ಇಟ್ಟುಕೊಳ್ಳಿ. ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ಡಬ್ಬಿಯಲ್ಲಿ ತುಂಬಿಕೊಳ್ಳೋಣ. ಮೊದಲಿಗೆ ಡಬ್ಬಿಯಲ್ಲಿ ತಳಕ್ಕೆ ಸಾಸಿವೆ ಹಿಟ್ಟು ಹಾಕಬೇಕು ಸ್ವಲ್ಪ. ಆಮೇಲೆ ಮಾವಿನ ಹೋಳು ಮತ್ತು ಸಾಸಿವೆ ಮಿಶ್ರಣ ಕಲಸಿದ ಹೋಳುಗಳನ್ನು ಡಬ್ಬಿಯಲ್ಲಿ ಹಾಕಿ ಇಟ್ಟುಕೊಳ್ಳಿ. ಸುಮಾರು ಇದು ಡಬ್ಬಿ 5 kg ಉಪ್ಪಿನಕಾಯಿಗಳನ್ನು ಹಿಡಿಯುತ್ತೆ. ಮತ್ತೆ ಮಾವಿನ ಹೋಳು ಮತ್ತು ಸಾಸಿವೆ ಹಿಟ್ಟಿನ ಮಿಶ್ರಣ ಕಲಸಿಕೊಳ್ಳಿ. ಒಂದೇ ಸರ್ತಿಗೆ ಕಲಸಿದರೆ ಕಲಿಯೋಲ್ಲ, ಸ್ವಲ್ಪ ಸ್ವಲ್ಪವಾಗಿ ಕಲಸಿಕೊಂಡು ಹಾಕಬೇಕು. ಈಗ ಇನ್ನೊಂದು ಡಬ್ಬಿಗೆ ತುಂಬಿಕೊಳ್ಳೋಣ. ಮೊದಲಿಗೆ ಸಾಸಿವೆ ಹಿಟ್ಟು, ಉಪ್ಪಿನಕಾಯಿ ಹೋಳುಗಳನ್ನು ಸ್ವಲ್ಪ ಸ್ವಲ್ಪವಾಗಿ